ಅತ್ತೆ ತಗೊಳ್ಳಿ ನಿಮ್ಮ ಮಗಳನ್ನ, ಬರ್ತೀನಿ. ಸಾರಿ ಸರ್, ಬರಂಗೇ ಇಲ್ಲ. ಅಳೆ ಅಂದ್ರೆ ಒಂದ್ ನಿಮಿಷ, ಏನಾಯ್ತು? ಏನಾಯ್ತಾ? ನಿಮ್ಮ ಮಗಳನ್ನ ಕೇಳಿ ಒಂಚೂರು. ಏನಾಯ್ತು ಬಂಗಾರು? ನಾ ಏನು ಮಾಡೇ ಇಲ್ಲ ಅಮ್ಮ. ಅದನ್ನೇ ಹೇಳೋದಕ್ ಬಂದಿದ್ದು. ಏನು ಮಾಡೋದಿಲ್ಲ ಅಲ್ಲ, ಏನು ಮಾಡದೇ ಇಲ್ಲ. ಮನೇಲಿ ಬಂದು ಸ್ವಲ್ಪ ನೋಡಿ ಗೊತ್ತಾಗುತ್ತೆ. ಪಾತ್ರೆ ತೊಳಿ ಅಂದ್ರೆ ನೆಗಡಿ ಅಂತಾಳೆ, ಕಸ ಗುಡಿಸು ಅಂದ್ರೆ ಡಸ್ಟ್ ಅಲರ್ಜಿ ಅಂತಾಳೆ, ನಿಂತ್ಕೊಂಡ್ರೆ ಹೊಟ್ಟೆ ನೋವು ಅಂತಾಳೆ, ಕುತ್ಕೊಂಡ್ರೆ ಸೊಂಟ ನೋವು ಅಂತಾಳೆ, ಫ್ಯಾನ್ ಆಫ್ ಮಾಡಿದ್ರೆ ಶೆಕೆ ಅಂತಾಳೆ, ಫ್ಯಾನ್ ಆನ್ ಮಾಡಿದ್ರೆ ಚಳಿ ಅಂತಾಳೆ, ತಿನ್ನಕ್ಕೆ ಏನಾದ್ರು ಬೇಕು ಅಂತಾಳೆ. ಆಚೆ ಕರ್ಕೊಂಡು ಹೋದ್ರೆ ಎರಡ್ ನಿಮಿಷದಲ್ಲಿ ಚಕ್ರ ಬಂದು ಬಿದ್ಕೊಂಡ್ ಬಿಡ್ತಾಳೆ. ಹಾಳಾಗಿ ಹೋಗ್ಲಿ ಅಂತ ಕಾರಲ್ಲಿ ಕರ್ಕೊಂಡು ಹೋದ್ರೆ ಇನ್ನು ಇದು ಸ್ಟ್ರೀಟ್ ದಾಟಿರಂಗಿಲ್ಲ, ವಾಮಿಟಿಂಗ್ ಸರಿ. ಅಲ್ಲ, ಹೋಗ್ಲಿ ಬಿಡು ಅಂತ ಹೆಂಗೋ ಕಷ್ಟಪಟ್ಟು ಕರ್ಕೊಂಡು ಹೋದ್ರೆ ಮನುಷ್ಯ ತಿನ್ನೋ ಹಂಗೆ ಆರ್ಡರ್ ಮಾಡ್ಕೊಂತಾಳೆ, ಎಲ್ಲ ವೆರೈಟಿ ಆರ್ಡರ್ ಮಾಡ್ಕೊಂತಾಳೆ. ಹೋಗ್ಲಪ್ಪ ತಿಂತಾಳ ಅಂತ ಅದು ತಿನ್ನೋದಿಲ್ಲ, ಅದನ್ನು ಚೂರು ತಿಂದು ಅಲ್ಲೇ ಬಿಟ್ಬಿಡ್ತಾಳೆ. ಎಲ್ಲ ಸಿಗೋದೊಂದಿನ ಭಾನುವಾರ ರಜಾ. ಆ ಭಾನುವಾರ ಮನೆಗೆ ಇರ್ಬೇಕಂದ್ರೆ ಶಾಪಿಂಗ್ ಕರ್ಕೊಂಡು ಹೋಗಿ ಅಂತಾಳೆ. ಹೋಗ್ಲಿ ಬಿಡು ಅಂತ ಶಾಪಿಂಗ್ ಕರ್ಕೊಂಡು ಹೋದ್ರೆ ಸಿಗೋದು ಕಣ್ಣಿಗೆ ಕಾಣೋದೆಲ್ಲಾನು ಬೇಕಂತಾಳೆ. ಅಲ್ಲ, ರೂಮಲ್ಲಿ ಅಷ್ಟೊಂದು ಸೀರೆಗಳು ಬಿದ್ದಿದೆ, ಆ ಬ್ಲೌಸ್ ಪೀಸ್ ಹೊಲ್ಕೋದಕ್ಕೆ ಎಷ್ಟು ಕೊಂಡ ರೊಕ್ಕ ಕೇಳ್ತಾಳೆ, ಮತ್ತೆ ಸೀರೆ ಬೇಕು ಅಂತಾಳೆ. ಅಲ್ಲಿ ಕಬೋರ್ಡ್ ತೆಗೆದ್ರೆ ಅಷ್ಟು ಕಬೋರ್ಡಿಂದ ಪಟ 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 ಅರ್ಬೆಗಳು ಬೀಳುತ್ತೆ, ಆದ್ರೂ ಇನ್ನೂ ಅರ್ಬೆಗಳು ಬೇಕು ಅಂತಾಳೆ. ಅಷ್ಟೆಲ್ಲ ಇದ್ರು ನೋಡಿ ಇವತ್ತು ನಾನು ಜಾಕೆಟ್ ಹಾಕೊಂಡು ಕುಂತವಳೆ. ರಾತ್ರಿ ನೆಮ್ಮದಿಯಾಗಿ ಮಲ್ಕೋಬೇಕಂತಂದ್ರೆ ರಾತ್ರಿ 2 ಗಂಟೆಗೆ ಎಬ್ಬಿಸ್ಬಿಟ್ಟು ನೀನು ನನ್ನ ಲವ್ ಮಾಡ್ತೀಯಾ ಅಂತ ಕೇಳ್ತಾಳೆ. ಎಲ್ಲರ ಜೋಬಲ್ಲಿ ನಾ ಹಾಳು ಮುಳು ಏನಾದ್ರು ಇಟ್ಕೊಂಡಿರ್ತಾರೆ, ನನ್ನ ಜೋಬಲ್ಲಿ ಯಾವಾಗ ನೋಡ್ತೀವಿ ಒಂದು ಖರ್ಚಿಪ್ಪು, ಇಲ್ಲ ವಿಕ್ಸು, ಇಲ್ಲ ಟ್ಯಾಬ್ಲೆಟು. ನನಗೆ ನೀವು ಮಗಳು ಕೊಟ್ಟಿಲ್ಲ, ಒಂಥರ ಮೆಂಟಲ್ ಪೇಷಂಟ್ನ ಕೊಟ್ಟಿದ್ದೀರಾ. ಬೇಡವೇ ಬೇಡ ತಾಯಿ, ಇಟ್ಕೊಂಡ್ಬಿಡು ನಿನ್ನ ಮಗಳನ್ನ ಇಲ್ಲಿ. ಅಳೆ ಅಂದ್ರೆ ನಿಂತ್ಕೊಡಿ ಒಂದ್ ನಿಮಿಷ. ಇಷ್ಟೊಂದೆಲ್ಲ ಕೆಲಸ ಮಾಡ್ಬಿಟ್ಟ್ಯಾ ಮಗಳೇ ನೀನು? ಹ್ಞೂ ಮಮ್ಮಿ. ನಾನು ನೋಡೋದಕ್ಕೆ ಮೆಂಟಲ್ ಪೇಷಂಟ್ ಗದೇ ಕಾಣ್ತೀನಾ? ಇಲ್ಲ ಕಣಮ್ಮ, ನನ್ನ ಬಂಗಾರಿ ನೀನು.